ಎಲ್ಲ ಚಂದಕ್ಕ ಅವರು ಗೊತ್ತಾಗ್ರಿ. ಸೊ ಅವಾಗೆಲ್ಲ ಚಕಡಿ ಇರೋವು, ಟೈರ್ ಗಾಡಿ ಇರೋವು. ಇವಾಗ ಸಣ್ಣ ಚಕಡಿ ಬಂದ ನೋಡ್ರಿ. ಇವು ಸಿಂಪಲ್ ಆಗಿರೋವು. ಸೊ ಇಬ್ಬಿಬ್ರು ಮೂರು ಜನ ಹತ್ಕೊಂಡು ಹೋಗೋಂಥ ಚಕಡಿ ಬಂದ ಸಣ್ಣ ಸಣ್ಣ ಇವು. ಹಾಂ, ಯಾವ್ರಿಂದ ಬಂದಿರಿ? ಓಕೆ, ಹೌದಾ? ಹಿಂಗೆ ತೊಳ್ತೀರಾ? ಹೌದಾ? ಓಕೆ ಓಕೆ. ಸೊ ನೋಡ್ಬೋದು ನೋಡಿ, ತುಂಬ ಚೆನ್ನಾಗಿದ್ದಾವೆ. ಕೇಳ್ತೀನಿ ಆಮೇಲೆ ವ್ಯಾಪಾರ ಏನು ಹೇಳ್ತಾರೆ, ರೇಟ್ ಏನು ಹೇಳ್ತಾರೆ ಇವಕ್ಕೆ ಅಂತಂದ್ಬಿಟ್ಟು. ಯಜಮಾನ್ರಿ ಯಾವ್ರಿಂದ ಬಂದಿದ್ರಿ ಸರ್? ನಮ್ದು ಬೆಳಗಾಂ ಡಿಸ್ಟಿಕ್ ರೀ, ಹುಕ್ಕೇರಿ ತಾಲೂಕು, ಶಂಕೇಶ್ವರ ಸರ್. ನಮ್ದು ಸಂಕೇಶ್ವರಿಂದ ಬಂದಿದ್ರಿ? ಹೌದು ಹೌದು ಸರ್. ಸೊ ಇವನ್ನೆಲ್ಲ ಚಕಡಿಗಳು ಎಷ್ಟು ತೊಗೊಂಡಿದ್ರಿ? ನಾವೊಂದು 15 ಚಕಡಿ ತಂದೇವು ಸರ್. 15 ತೊಗೊಂಡಿದ್ರ? ಯಾವ ಪ್ಯಾಟೆ ಎಲ್ಲ ಹೋಗ್ತೀರಿ ನೀವು ಸರ್? ನಮ್ದು ಇದಕ್ಕೆ ನಾವು ಧಾರವಾಡ, ಹುಬ್ಳಿ, ಹಾವೇರಿ, ಶಿಗ್ಗಾಂವ ಈ ಸೈಡ್ ನಾವು ಫಸ್ಟ್ ಟೈಮ್ ಬಂದವ್ರಿ. ಫಸ್ಟ್ ಟೈಮ್ ಬಂದ? ಅದು ರೈತರೆಲ್ಲ ಹೇಳಣ್ಣ ಭಾಳ ಒತ್ತಾಯ ಮಾಡ್ಲಿಕ್ಕೆ ಬಂದವ್ರಿ. ಹೌದಾ? ಯಾಕೆ ನಮ್ದು ಆ ಕಡೆ ಭಾಗ ನಮ್ಮ ಇದ್ರಿ ಲಕ್ಷ್ಮೇಶ್ವರ, ಮತ್ತೆ ಯರಗಟ್ಟಿ, ಓಕೆ, ಕುಷ್ಟಗಿ, ಓಕೆ, ಮತ್ತೆ ಬಾದಾಮಿ, ಇದಕ್ಕೆ ಕೆರ್ರಿ, ಯರಗಟ್ಟಿ, ಆ ಭಾಗ ಎಲ್ಲ ನಮ್ಗೆ ಬಂದಿದ್ರಿ. ಸೊ ಮೊದಲೆಲ್ಲ ಚಕಡಿ ನೋಡಿದ್ವಿ, ಟೈರ್ ಗಾಡಿ ನೋಡಿದ್ವಿ, ಇವೆಲ್ಲ ಗಟ್ಟಿ ಬರ್ತಾವಂತೀರಾ? ಗಟ್ಟಿ ಬರ್ತಾವ. ಗಟ್ಟಿ ಬರ್ತಾವ. ಇದು ಹುಟ್ಟಿದೆ 48 ವರ್ಷ ಹಿಂದ್ರಿದು. ಹೌದ್ರಿ? ಇದು ಆಲ್ ಓವರ್ ಇಂಡಿಯಾದಾಗ ಶಂಕೇಶ್ವರದಾಗ ಹುಟ್ಟಿದ್ದಾನೆ ಅದು. ಹೌದ್ರಿ? ಅವಾಗ ಆ ಕಡೆ ಎಲ್ಲ? ಆ ಕಡೆ ಎಲ್ಲ, ಈ ಆಲ್ ಓವರ್ ಇಂಡಿಯಾದಾಗ ಹುಟ್ಟಿದ್ದಾನೆ. ಇದನ್ನ ಕಂಡು ಹಿಡಿದ ನಮ್ ಕಾಕಾರನ ಅದು. ಹೌದ್ರಿ? ಹೌದಣ್ಣ. 48 ವರ್ಷದಿಂದ ಕಂಡು ಹಿಡಿದ ನಮ್ ಕಾಕಾರನ ಅದು. ಇದೆಲ್ಲ ಕಬ್ಬಿಣ ಇದ್ರದ್ದು? ಎಲ್ಲ ಕಬ್ಬಿನ ಎಲ್ಲ ಗಟ್ಟಿ ರೀ, ಗಟ್ಟಿ ಬರ್ತಾವಂತೀರ? ಹೌದಣ್ಣ. ಓಕೆ. ಸೊ ನೋಡ್ಬೋದು. ಇವಕ್ಕೆ ಹೆಂಗೆ ರೇಟ್ ಫಿಕ್ಸ್ ಮಾಡಿದಿರಿ ಅಣ್ಣಾರ? ಏನೈತ್ರಿ ನಮ್ದು ಮಾರ್ಜಿನ್ ಹೆಂಗೈತ್ರಿ? ನಾ ಅಲ್ಲಿಂದ ಇಲ್ಲಿ ಬಂದು ಸ್ವಲ್ಪ ಡೀಸೆಲ್ ಬಾಡಿಗೆಲ್ಲ ತೆಗಿಬೇಕ್ರಿ. ತೆಗದನ ಈಗ ನಾವು ಅಲ್ಲೇ ಜಾಗ ಮ್ಯಾಗ ತೊಂದ್ರೆ ಒಂದು 3-4 ಸಾವಿರ ರೂಪಾಯಿ ಕಮ್ಮಿ ಆಕಚ್ಚಿ. ನಿಮ್ಮ ಕಡೆ ಭಾಗದಲ್ಲಿ ಕಮ್ಮಿ ಆಕೈತಣ್ಣ. ಇಲ್ಲಿ ಅಲ್ಲಿಂದ ತನ್ನ ಲೋಡಿಂಗ್ ಆದ ಖರ್ಚು ಹೆಚ್ಚಾಕತ್ತೆ. ಒಂದು ನಿಮಿಷ. ಹಾಂ ಹೇಳ್ರಿ. ಅವು ಸಣ್ಣ ಚಕಡಿ ಬೇಕಾರೆ ನಾವು 18 ಹೇಳಿದ್ವಿ, 15 ಸಾವಿರ ಮಟ್ಟ ಅವು ಕೊಡ್ತೇವೆ. 15 ಸಾವಿರ ಆಗುತ್ತೆ ಅಂತೀರಾ? ಫೈನಲ್ 15 ಸಾವಿರ ಆಗುತ್ತೆ. 15 ಸಾವಿರ ಸ್ವಲ್ಪ ಏನು ಕಡಿಮೆ ಆಗುತ್ತೆ ಅದರಲ್ಲಿ? ಮತ್ತೇನಿಲ್ಲ, ಇಲ್ಲ ಕಮ್ಮಿ ಆಗುತ್ತೆ. ಫೈನಲ್ ಸ್ವಲ್ಪ ಯಜಮಾನ್ ಸರಿ ರೀ. ಸೊ ಇವೆಲ್ಲ 15 ಸಾವಿರ ಆಗುತ್ತೆ ನೋಡಿ, ಸಣ್ಣ ಸಣ್ಣವು. ಸೊ ಅದರಲ್ಲಿ ಸ್ವಲ್ಪ ಇವು ದೊಡ್ಡ ಸೈಜು ಇವನ 23 ಹೇಳಿದಾನೆ, ಇದು 20 ಫೈನಲ್. ಚಿಕ್ಕದ ಅದು? ಅದಕ್ಕಿಂತ ಅದು ದೊಡ್ಡದನ್ನ. ಅದು ದೊಡ್ಡದು 25. ಓಕೆ, ಅದು ಓಕೆ 25. ಇದು 23 ಸಾವಿರನ. 23 ಸಾವಿರ. ಇದಾದ್ರೆ 20 ಸಾವಿರನ. ಇದು 23 ಸಾವಿರ. ಇದು ಸೇಮಾ? ಇಲ್ಲ, ಇದು 20 ಸಾವಿರ. ಇದು 20 ಸಾವಿರ. ಅದು 15 ಸಾವಿರ ಹೇಳಿದ್ದಾರೆ. ಸೊ ಇನ್ನು ಸ್ಟಾಕ್ ಇದೆ ನಿಮ್ಮ ಹತ್ರ? ಹೌದಣ್ಣ. ಅದು 32 ಸಾವಿರನ. 32 ಸಾವಿರ. ಇದು ಕೆಳಗೆ 35 ಸಾವಿರ. ಫಿಕ್ಸ್ ಮಾಡಿದ್ರೆ ಗೊತ್ತಾಗುತ್ತೆ, ಹಂಗೆ ಗೊತ್ತಾಗಲ್ಲ. ಫಿಕ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಟೋಟಲ್ ಎಷ್ಟು ಜೋಡಿ ತಗೊಂಡಿದ್ದೀರಿ? ಎಷ್ಟು ಚಕಡಿ ತಗೊಂಡಿದ್ದೀರಿ? ಒಂದು 15 ತಗೊಂಡಿದ್ದೀರಿ. ಓಕೆ, ನಿಮ್ಮ ಫೋನ್ ನಂಬರ್ ಹೇಳಿ ನಿಮ್ಮದು. ನನ್ನ 966 32 52 862. ನಿಮ್ಮ ಹೆಸರು? ಶಿವಾಜಿ ಸಿದ್ದರಾಮ್ ಕಿರ್ಮಿ. ಇದನ್ನ ಹಾಕಿಬಿಡಿ. ಶಿವಾಜಿ. ಓಕೆ. ಸೊ ನೋಡಿ, ಇವ್ರ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು. ಎಲ್ಲ ಪ್ಯಾಟೆಲ್ ಹೋಗ್ತಾರಂತೆ. ಆಲ್ಮೋಸ್ಟ್ ಲಕ್ಷ್ಮೇಶ್ವರ ಎಲ್ಲ ಬಂದಿದ್ರಾ? ಲಕ್ಷ್ಮೇಶ್ವರ. ಸೊ ಲಕ್ಷ್ಮೇಶ್ವರ ಆ ಕಡೆ ಬೆಳಗಾವಿ ಸೈಡ್ನವ್ರು ಇವರು, ಬೆಳಗಾಂ ಡಿಸ್ಟಿಕ್. ಈಗ ಮಾಡಂಗಿಲ್ಲ. ಪೈಲ ಮಾಡಿ ಲಾಕ್ಡೌನ್ ಪೈಲ ಮಾಡ್ತಿದ್ದ ನಾವು ದೊಡ್ಡ ಚಕಡಿ. ಲಾಕ್ಡೌನ್ ಆದ್ಬೇಕು ಯಾರು ದೊಡ್ಡ ತಗೋದಿಲ್ಲ ಅನ್ನೋದು. ಹೌದೌದು. ಸಣ್ಣ ಕರುಗಳು ಕಟ್ಬೋದು, ದೊಡ್ಡ ಎರಡು ಏನು ಚಕಡಿ ಅನ್ನ ಇವೆಲ್ಲ ಸಣ್ಣಕ್ಕೂ ದೊಡ್ಡಕ್ಕೂ ಎರಡಕ್ಕೂ ನಡೀತಾರೆ. ಎರಡಕ್ಕೂ ಬರುತ್ತಂತೀರ? ಎರಡಕ್ಕೂ ನಡೀತಾರೆ. ಓಕೆ ಓಕೆ. ಸಿಂಪಲ್. ಇದೆಲ್ಲ ಆಯಿಲ್ ಎಲ್ಲ ಹಾಕೋಬೇಕಂತೀರ ಗಾಡಿ? ಐತಿಲ್ಲ ನಾವು ಇಲ್ಲಿ ಬೋಟಿಂಗ್ ಎಲ್ಲ ಮಟೀರಿಯಲ್ ಎಲ್ಲ ಐತಿಲ್ಲ. ಇಲ್ಲಿದೆ ನೋಡಿ. ಓಕೆ ಓಕೆ. ಇಲ್ಲ ನೋಡಿ, ಇಲ್ಲಿ ಬೋಟಿಂಗ್ ಹೊಚ್ಚೋದು ಆಯಿಲ್ ಹಾಕೋದು ಎಲ್ಲ ಸಿಸ್ಟಮ್ ಇರ್ತೇನೆ. ಮೇಂಟೆನ್ಸ್ ಏನಿಲ್ಲ, ಬರೀ ಆಯಿಲ್ ಹಾಕಿದ್ರೆ ಅಷ್ಟೇ. ಜೀರೋ ಮೇಂಟೆನ್ಸ್. 10 ವರ್ಷ ಗಂಟೆ ಇವೆಲ್ಲ ಜೀರೋ ಮೇಂಟೆನ್ಸ್ ಇಲ್ಲ. ಎಷ್ಟು ವರ್ಷ ಬರ್ಬೋದು ಅಂತ? ಹಂಗೆ ಒಂದು 25 ವರ್ಷ ಮ್ಯಾಗ ಬರ್ತಾವೆ. 25 ವರ್ಷ. ಅವ್ರ ಮೇಂಟೆನ್ಸ್ ಹೆಂಗೆ ಯೂಸ್ ಮಾಡ್ತಾರೆ ಒಂದು 2-3 ವರ್ಷಕ್ಕೊಮ್ಮೆ ಕಲ್ಲ ಹಚ್ಬೇಕು, ಎಲ್ಲ ಮಾಡ್ಬೇಕು, ಬಣ್ಣ ಹಚ್ಕೊಂತ ಇರ್ಬೇಕು. ಇವಕ್ಕಾದ್ರೆ 3,500 ಸಾವಿರ ರೀ, ಇವಕ್ಕಾದ್ರೆ 5,000 ರೀ. 5,000. ಇವು ಒಂದೊಂದು ಎಕ್ಸ್ಟ್ರಾ ತೊಗೊಂಡು 5,000 ಆಗುತ್ತಾ? ಬರೀ ಟೈರ್ ಅಷ್ಟೇ ಹಾಕ್ತಾರೆ. ಓಕೆ ಓಕೆ. ಸೂಪರ್. ನಮ್ಮ ಊರಲ್ಲಿ ಬಂದ್ರೆ 4,000. 4,000 ನಿಮ್ಮ ಕಡೆ ಬಂದ್ರೆ 4-3. ಸೊ ಅಣ್ಣನ ಬಂದು ಭೇಟಿ ಆಗೋದು ನೋಡ್ರಿ. ಆ ಕಡೆ ಜನ ಯಾರು ಬೇಕಾದ್ರೆ. ಸೊ ಈ ಕಡೆ ಇವ್ರು ಫಸ್ಟ್ ಟೈಮ್ ಬಂದಿದ್ದಾರಂತೆ ದೇವ್ರಗುಡಿ ಜಾತ್ರೆಯಲ್ಲಿ. ಅದು ರೈತರು ಬಾ ಬಂದ ರೈತರು ಬಾ ಅಂತ ಹೇಳಿ ಬಂದಿದ್ದಾರೆ. ಓಕೆ, ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಧನ್ಯವಾದ. ಅಣ್ಣ ತಮ್ಮ ಹೆಸರೇನ್ರಿ ಸರ್? ನಮ್ಮ ಹೆಸರು ಬೀರೇಶ್ ಗುಡುಗೂರ್ ಅಂತ. ಗ್ರಾಮ ಪಂಚಾಯತಿ ಡಿಒ. ಸರ್, ಈ ಜಾತ್ರೆ ಯಾವಾಗಿಂದ ಶುರು ಆಗೈತ್ರಿ ಸರ್ ನಿಮ್ಮ? ಸುಮಾರು ಒಂದು 50-60 ವರ್ಷಗಳಿಂದ ಜಾತ್ರೆ ನಡೀತಾ ಇದೆ. 60 ವರ್ಷದಿಂದ. ಓಕೆ.
ಇದು ಅಲ್ಲಿಂದ ದಾವಣಗೆರೆ ಆಮೇಲೆ ಚಿತ್ರದುರ್ಗ ಬೆಳಗಾವ್ ಗೋಕಾಕ್ ಔಟ್ ಆಫ್ ಡಿಸ್ಟಿಕ್ ಇಂದ ಔಟ್ ಆಫ್ ಸ್ಟೇಟ್ ಇಂದ ದನಗಳು ಬರ್ತಾವ ಸರ್. ದನಗಳು ಬರ್ತಾವೆ. ಸಿಕ್ಕಾಬಿಟ್ಟೆ ಖರೀದಿಗಾರ ಮಾತ್ರ ಚೆನ್ನಾಗಿ ಬರ್ತಾರೆ. ಚೆನ್ನಾಗಿ ಬರ್ತಿದೆ. ಮುಂಚಿನ ಪ್ರಮಾಣದಲ್ಲಿ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಜಾತ್ರೆ. ಇವಾಗ ಸ್ವಲ್ಪ ದಿವಸ ಕೊರೋನಾ ಟೈಮಲ್ಲಿ ಸ್ವಲ್ಪ ಇದಾಗಿತ್ತು. ಅಲ್ಲಿಂದ ಈಗ ಮತ್ತೆ ಜಾತಿ ಚೆನ್ನಾಗಿ ನೀಡ್ತಾ ಇದೆ ಸರ್. ನಡೀತಾ ಇದ್ದಾರೆ. ಸೊ ಮೊದಲೆಲ್ಲ ಎಷ್ಟು ಹಂಗೆ ಎಲ್ಲ ಫುಲ್ ತುಂಬಾ ಇದೆಲ್ಲ ಕ್ರೌಡ್? ಫುಲ್ ಕ್ರೌಡ್ ಆಗ ಸರ್ ಇದೆಲ್ಲ. ಅವಾಗೆಲ್ಲ ನಾವು ಸ್ವಲ್ಪ APMC ಇನ್ಕ್ಲೂಡಿಂಗ್ ಮಾಡ್ಕೊಂಡು ಮಾಡ್ತಿದ್ವಿ. ಇದೇ ಜಾಗದಲ್ಲಿ ನಡೀತೈತ್ರಿ? ಇದೇ ಜಾಗದಲ್ಲಿ ನಡೀತದೆ ಸರ್. ಇಲ್ಲಿಂದ ಫಸ್ಟಿಗೆ ಅಲ್ಲಿ ಊರವ್ರು ನಡೀತದೆ ಸರ್. ಊರವ್ರಿಗೆ ಬಸ್ ಸ್ಟ್ಯಾಂಡ್ ಊರ ಹತ್ರ ನಡೀತದೆ. ಅಲ್ಲೆಲ್ಲ ಊರಾದ್ಮೇಲೆ ಈ ಕಡೆ ಜಾತ್ರೆ ಟ್ರಾನ್ಸ್ಫರ್ ಆಯ್ತು ಸರ್. ಈಗ ಟ್ರಾನ್ಸ್ಫರ್ ಆಯ್ತು. ಈಗ ಪರವಾಗಿಲ್ಲ ಸರ್, ಜಾತ್ರೆ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ನಮ್ಗೆ ಗ್ರಾಮ ಪಂಚಾಯತಿಂದ ಇಲ್ಲೊಂದು ಪ್ರತ್ಯೇಕ ಕಮಿಟಿನ ಇರುತ್ತೆ ಸರ್. ಇದು ಜಾತ್ರಾ ಕಮಿಟಿ ಅಂತ ಹೇಳಿ. ಈ ಸರಿ ಜಾತ್ರಾ ಕಮಿಟಿ ಅಧ್ಯಕ್ಷರು ಹೂವಕ್ಕ ದೊಡ್ಡಮನಿ ಅಂತ ಸರ್. ಉಪಾಧ್ಯಕ್ಷರು ಕರಿಯಪ್ಪ ಉರ್ಮೆ ಅಂತೇಳಿ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ದ್ಯಾಮವ್ವ ಸತಿಗೆ ಅಂತೇಳಿ ಅಧ್ಯಕ್ಷರು. ಉಪಾಧ್ಯಕ್ಷರು ಕರಿಯಪ್ಪ ನಿಂಗಪ್ಪ ಪಾರಿ. ಇಲ್ಲಿ ಏನೇನು ಅನುಕೂಲ ಮಾಡಿದ್ದೀರಾ ನಿಮ್ಮ ದನಗಳು ಬರೋದಕ್ಕೆಲ್ಲ ಸರ್? ಇಲ್ಲಿ ಅವ್ರಿಗೆ ಲೈಟಿನ ವ್ಯವಸ್ಥೆ, ದನಗಳಿಗೆ ನೀರಿನ ವ್ಯವಸ್ಥೆ, ಜನರಿಗೆ ನೀರಿನ ವ್ಯವಸ್ಥೆ ಬೇಕೇ ಬೇಕು. ನೀರು ಮತ್ತು ಲೈಟಿನ ವ್ಯವಸ್ಥೆ ಮಾಡಿದ್ದೀರಿ. ಮತ್ತೆ ನಿಲ್ಲಕ್ಕೆ ಜಾಗದ ವ್ಯವಸ್ಥೆ. ಆಮೇಲೆ ಅವ್ರಿಗೆಲ್ಲ ನಾವು ಜಾತ್ರೆ ಬಿಫೋರ್ ಎಲ್ಲ ಇಲಾಖೆಗಳು ಲೆಟರ್ ಕೊಟ್ಟಿರ್ತೀವಿ ಸರ್. ಯಾವ್ದೇ ಜಾನುವಾರಿಗೆ ಏನಾರ ರೋಗ ಹರಡದಂತೆ ಇದು ಪಶು ಚಿಕಿತ್ಸಾಲಯಕ್ಕೆ ಬಿಫೋರ್ ಕೊಟ್ಟಿರ್ತೀವಿ. ಅದೊಂದು ಮಾಡಿದ್ದೀರಾ? ಆಮೇಲೆ ಜನರಿಗೆ ಯಾವುದೇ ಅದಾಗ್ಬಾರ್ದು ಅಂತೇಳಿ ನಾವು ಆಸ್ಪತ್ರೆ ಲೆಟರ್ ಕೊಟ್ಟಿರ್ತೀವಿ. ಪೊಲೀಸ್ ಇಲಾಖೆ, ಎಲ್ಲ ಇಲಾಖೆ, ಆಮೇಲೆ ವಿದ್ಯುತ್ ಇಲಾಖೆ ಎಲ್ಲ ಕೊಟ್ಟಿರ್ತೀವಿ ಸರ್. ಇವಾಗ ಇಲ್ಲಿ ಚೀಟಿ ಮಾಡ್ತೀರಾ ಅಂತ ಹೇಳ್ತಿದಾರಲ್ಲ, ಇದ್ರ ಬಗ್ಗೆ ಹೇಳಿ ನೀವು. ಸರ್ ನಾವು ಇಲ್ಲಿ ರೈತರು ಖರೀದಿ ಮಾಡ್ಕೊಂತಾರಲ್ಲ ಸರ್. ಖರೀದಿ ಆದ್ಮೇಲೆ ಇಲ್ಲಿ ವಿಸಿಟ್ ಕೊಟ್ಟು ಅವರು ಯಾರಿಂದ ಖರೀದಿ ಆಯ್ತು, ಯಾರಿಗೆ ಖರೀದಿ ಆಯ್ತು, ಎಷ್ಟು ಖರೀದಿ ಆಯ್ತು, ಮತ್ತು ಅದರ ಬಣ್ಣ ಚರಪಟ್ಟಿ ಅಂತಾರೆ ಸರ್. ಅದಕ್ಕೆ ಕೋಡು, ಬಣ್ಣ, ಕಾಲು ಬಾಲ ಹೇಗಿದೆ ಅಂತ ಹೇಳಿ ಅದನ್ನೆಲ್ಲ ವಿವರ ಬರ್ಸ್ಕೊಂಡು ನಾವು ರೆಸಿಪ್ಟ್ ಕೊಡ್ತೀವಿ ಸರ್. ಆ ರೆಸಿಪ್ಟ್ ಅವ್ರು ತಗೊಂಡು ಹೋದ್ರೆ ಮುಂದೆ ಎಲ್ಲಿ ಅವ್ರಿಗೆ ಯಾವುದೇ ಪೊಲೀಸ್ ಇಲಾಖೆ ಯಾವ್ದಾದ್ರು ಹಿಡಿಯೋದಿಲ್ಲ. ತೊಂದರೆ ಆಗಲ್ಲ ಸರ್. ಆ ತರ ಸೇಫ್ಟಿ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ. ಇದು ರೂಲ್ಸ್ ಮಾಡಿದ್ರಿ? ಅದು ಪ್ರತಿ ವರ್ಷ ಈ ದಸರಾ ಮೂಮೆಂಟ್ ಅಲ್ಲಿ ಇರುತ್ತೆ ಸರ್. ಅದು ದಸರಾ ಮೂಮೆಂಟ್ ಅಲ್ಲಿ ನಮ್ದು ಇಲ್ಲಿ ಕಾರ್ಣಿಕ ಮುಗಿದ ತಕ್ಷಣ ಅಲ್ಲಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಸರ್. ಅದು ಕಾರ್ಣಿಕ ಮುಗಿದ ತಕ್ಷಣ ಜಾತ್ರೆ ದಸರಾ ನಿಮಿತ್ತ ಸಿಗವಣಿಮೆ. ಈ ದಸರಾ ಸಿಗವಣಿಯಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿ ವರ್ಷ. ತಮ್ಮ ಹೆಸರು ಏನಂದ್ರೆ ಸರ್? ನಮ್ಮ ಹೆಸರು ಬೀರೇಶ್ ಗುಡುಗೂರ್, ಗ್ರಾಮ ಪಂಚಾಯತಿ DO. ಸೊ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕುವರೆಗೆ ಇದೆ ಜಾತ್ರೆ ಇದು ಸರ್? ನಮ್ದು 22/9/2025 15/10/2025 ಕೊನೆಗೊಳ್ಳುತ್ತೆ ಸರ್ ಜಾತ್ರೆ. ಬಟ್ ಅಲ್ಲಿಗೆ ಒಂದು ಕೊನೆ ಹಂತಕ್ಕೆ ಇದು ಕುದುರೆಪ್ಪನ ಜಾತ್ರೆ ಅಂತ ಹೇಳ್ತಾರೆ. ಕುದುರೆಪ್ಪನ ಹಬ್ಬ ಸರ್ 15ಕ್ಕೆ ಅವತ್ತಿಗೆ ಒಂದು ಮೂಮೆಂಟ್ ಕ್ಲೋಸ್ ಮೂಮೆಂಟ್ ಅಂತ. ಸೊ ಸುಮಾರು ವ್ಯಾಪಾರಸ್ಥರು ಹೇಳ್ತಾರೆ ಕುದುರೆಪ್ಪನ ಜಾತ್ರೆ ಲಾಸ್ಟ್ ಮಾಡ್ತಾರೆ ಸರ್. ಅದು ಒಂದ್ ದಿವಸ 2 ದಿವಸ ಸ್ವಲ್ಪ ಲೇಟ್ ಆಗಿ ಡಿಲೇ ಆಗುತ್ತೆ. ಅಂದ್ರೆ ಅದೊಂದು ಡೆಡ್ ಲೈನ್ ಇದ್ದಂಗೆ ಸರ್ ಕುದುರೆಪ್ಪನ ಹಬ್ಬ. ಸೊ ಅದೇ ಲಾಸ್ಟ್. ಸೊ ಇವತ್ತಿನ ಸ್ವಲ್ಪ ಜೋರ ಅಂತ ಹೇಳ್ತೀರಾ? ಇವತ್ತು ಚೆನ್ನಾಗಿದೆ ಸರ್. ಬೆಳಗಿಂದ ಖರೀದಿ ತುಂಬಾ ಚೆನ್ನಾಗಿದೆ ಖರೀದಿ ಬೆಳಗಿಂದ. ಸೊ ನೋಡ್ಬೋದು ಇವತ್ತಿಂದನೇ ಜನ ಬರ್ತಿದ್ದಾರೆ. ಸೊ ಕೂಡ್ತಿದೆ ಇವತ್ತಿಂದನೂ. ಕೂಡ್ತೇವೆ ಸರ್. ನಿನ್ನೆಗಿಂತ ಇವತ್ತು ಚೆನ್ನಾಗಿದೆ ಸರ್. ಬೆಳಗಿಂದ ಆಲ್ರೆಡಿ ಖರೀದಿ ಆಗಿದೆ ಸರ್. ಬೆಳಗಿಂದ ಎಷ್ಟು ನೀವು ಚೀಟಿ ಮಾಡಿದ್ದೀರಾ? ಬೆಳಗಿಂದ ಆಲ್ರೆಡಿ ಒಂದು 15-20 ಜೊತೆ ಖರೀದಿ ಆಗಿದೆ. 15-20 ಜೋಡಿ ಖರೀದಿ ಚೀಟಿನ ಮಾಡಿದ್ದೀರಾ? ಓಕೆ. ಒಂದು ಜೋಡಿಗೆ ಏನು ಚಾರ್ಜ್ ಮಾಡ್ತೀರಾ ನೀವು? ಒಂದು ಜೋಡಿಗೆ 400 ರೂಪಾಯಿ ಸರ್. 200 ರೂಪಾಯಿ ಸರ್. ಒಂದು ಎತ್ತಿಗೆ 200 ರೂಪಾಯಿ, ಒಂದು ಜೋಡಿಗೆ 400 ರೂಪಾಯಿ. ಸೊ ಅವರಿಗೆ ಮುಂದೆ ಯಾವ ತೊಂದರೆ ಆಗಲ್ಲ ಸರ್. ಆಮೇಲೆ ಅವ್ರಿಗೆ ನಾವು ಫೋನ್ ನಂಬರ್ ಕೊಟ್ಟು ಕಳಿಸಿರ್ತೀವಿ. ಫೋನ್ ನಂಬರ್ ಇರುತ್ತೆ. ಅಧ್ಯಕ್ಷರಾಯ್ತು, ಉಪಾಧ್ಯಕ್ಷರು ನಾವು ಹತ್ರ ಅವ್ರು ಏನೋ ಬಂದ್ರು ಫೋನ್ ಮಾಡಿ ಅಲ್ಲಿಂದ ಇಲಾಖೆಯಿಂದ ಕ್ಲಿಯರ್ ಮಾಡ್ಕೊಡ್ತೀವಿ. ಅವ್ರಿಗೇನೋ ಇಶ್ಯೂ ಆದ್ರೆ ಮುಂದೆ ಇಶ್ಯೂ ಬರ್ದಂತೆ ಮಾಡಿದೆ. ಸೊ ನೋಡಿ, ರೈತರು ಯಾರು ಖರೀದಿ ಮಾಡ್ತಾರೆ ಎತ್ತುಗಳನ್ನ ಇಲ್ಲಿ ಬಂದು ಪಾವತಿ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ. ಎತ್ತಿನ ಬಣ್ಣ ಮತ್ತೆ ಎತ್ತಿನ ಅದೆಲ್ಲ ವಿವರಣೆ ಕೊಟ್ಟರೆ ಇವರು ಚೀಟಿ ಮಾಡಿಕೊಡ್ತಾರೆ. ನಿಮ್ಗೆ ಎಲ್ಲ ಮುಂದೆ ಏನು ತೊಂದರೆ ಆಗಲಿಲ್ಲಂಗೆ ಇವರು ಆ ಚೀಟಿಯಲ್ಲಿ ಎಲ್ಲ ರೆಕಾರ್ಡ್ಸ್ ಎಲ್ಲ ಇರುತ್ತೆ. ಸೊ ಒಂದು ಎತ್ತಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ, ಒಂದು ಜೋಡಿಗೆ 400 ರೂಪಾಯಿ ಚಾರ್ಜ್ ಮಾಡ್ತಿರುತ್ತೆ ನೋಡಿ ಅಣ್ಣವರು. ಸೊ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ಅಣ್ಣವರು. ಸೊ ಬ್ಯಾನರ್ ನೋಡಿ ರೋಡ್ ಪಕ್ಕನ ಹಾಕಿದ್ದಾರೆ. ಈ ಬ್ಯಾನರ್ ಹತ್ರ ಬಂದ್ಬಿಟ್ಟು ನೀವು ಕೆಳಗಡೆ ಕುತ್ಕೊಂಡಿದ್ದಾರೆ, ವಿಚಾರಿಸ್ಬೋದು ಬಂದ್ಬಿಟ್ಟು.